ಆಷಾಢ ತಿಂಗಳು, ಆಷಾಢ ಕಳೀತಾ ಇದ್ದಂಗೆ ಡೈರಿ ಚುನಾವಣೆ ಬಂತು. ಹಾಗಾಗಿ ಸ್ವಲ್ಪ ತಡ ಆಯಿತು. ಡೈರಿ ಚುನಾವಣೆ ಯಾವ್ಯಾವ ರೀತಿ ನಡೀತು ನೀವು ನೋಡಿದ್ದೀರಿ. ತುಂಬ ಜನ ಬಹುತೇಕರಲ್ಲಿ ಪಕ್ಷದ ಒಂದು ಕಚೇರಿ ಆಗಬೇಕು, ಪಕ್ಷದ ಕಚೇರಿಯಾಗಿ ನಮ್ಮ ಕಷ್ಟವನ್ನು ಯಾರು ಕೇಳ್ತಕ್ಕಂಥದ್ದು, ಅದನ್ನು ಕುಮಾರಣ್ಣ ಅವ್ರಿಗೆ, ನಿಖಿಲ್ ಅವ್ರ ಗಮನಕ್ಕೆ ತಗೊಂಡು ಬರ್ತಕ್ಕಂಥವ್ರು ಯಾರನ್ನಾರು ನೀವು ಕೂರಿಸ್ಬೇಕು ಅಂತಕ್ಕಂಥದ್ದು ಸಾಕಷ್ಟು ಬಾರಿ ನನ್ನ ಗಮನಕ್ಕೆ ತಗೊಂಡು ಬಂದಿದ್ದೀರಿ. ಈಗಾಗಲೇ ಆಫೀಸ್ ಕೆಲಸ ನಡೀತಾ ಇತ್ತು, ಅದು ಮುಕ್ತಾಯ ಆಗದೆ ಚನ್ನಪಟ್ಟಣ ನಗರ ಪ್ರದೇಶದಲ್ಲೇ ಜೈಮುತ್ತೂರವರೇ ನೋಡಿದ್ದಾರೆ, ಆಫೀಸ್ನ ಎಲ್ಲ ಮುಖಂಡರುಗಳು ನೋಡಿದ್ದಾರೆ. ಈಗಾಗಲೇ ಒಬ್ರು KS ಆಫೀಸರು ಕೂಡ ರಿಟೈರ್ಡ್ ಆಗಿರ್ತಕ್ಕಂಥ KS ಆಫೀಸರು ನೇಮಕಾತಿ ಮಾಡಿದ್ದೇವೆ. ನಿಮ್ಮ ಕಷ್ಟ ಸುಖವನ್ನು ಆಲಿಸ್ತಕ್ಕಂಥ ಕೆಲಸ ಮಾಡ್ತೇವೆ. ಚುನಾವಣೆಯಲ್ಲಿ ಸೋತ್ ಮಾತ್ರಕ್ಕೆ ಯಾವುದೋ ಒಂದು ಚುನಾವಣೆಯಲ್ಲಿ ಹೆಚ್ಚು ಕಮ್ಮಿ ಆಗ್ತಾ ಇದ್ದಂಗೆ ನಾವು ಹೋಗಿ ಮನೆಯಲ್ಲಿ ಸೇರ್ಕೊಳ್ತಕ್ಕಂಥದ್ದು, ಜನಗಳ ಮೇಲೆ ದೂಷಣೆ ಮಾಡ್ತಕ್ಕಂಥ ಆ ಸಣ್ಣ ಮನಸ್ಥಿತಿ ನಮ್ಗಿಲ್ಲಣ್ಣ. ನಿಮ್ಮ ಜೊತೆಯಲ್ಲಿ ಇರ್ತೇವೆ, ನಮ್ಮನ್ನು ಬೆಳೆಸಿದ್ದೀರಿ, ಹರಿಸಿದ್ದೀರಿ. ಈಗಿಂದ ಅಲ್ಲ, ಕಳೆದ 30 ವರ್ಷದಿಂದ ನಿರಂತರವಾಗಿ ರಾಮನಗರದಲ್ಲೂ ಹಲವಾರು ಬಾರಿ ಶಾಸಕರಾಗಿ ಆಯ್ಕೆ ಮಾಡಿದ್ದಾರೆ. ನೀವು 2 ಬಾರಿ ಮಾಡಿದ್ದೀರಿ. ಕನಕಪುರದಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ 83,000 ಮತಗಳು ಕ್ರೋಢೀಕರಿಸಿವೆ ಅಂತಕ್ಕಂಥದ್ದಾದಾಗ ಇವೆಲ್ಲವನ್ನ ನೋಡಿದಾಗ ಜಿಲ್ಲೆಯ ಜನತೆ ನಮ್ಮ ಮೇಲೆ ಎಷ್ಟರ ಮಟ್ಟಕ್ಕೆ ವಿಶ್ವಾಸ ಇಟ್ಟಿದ್ದೀರಿ ಅಂತಕ್ಕಂಥದನ್ನ ನಾವು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೇವಣ್ಣ. ಇದು ನೀವು ಬೆಳೆಸಿರ್ತಕ್ಕಂಥ ಮನೆ ಮಕ್ಕಳು, ಇದು ನಮ್ಮ ಜಿಲ್ಲೆ, ನಮ್ಮನ್ನು ಅರಸಿದ್ದೀರಿ, ಬೆಳೆಸಿದ್ದೀರಿ. ಇವತ್ತು ಅತ್ಯಂತ ಉನ್ನತವಾದ ಸ್ಥಾನದಲ್ಲೂ ಕೂರಿಸಿರ್ತಕ್ಕಂಥದಕ್ಕೆ ಪ್ರಮುಖವಾಗಿ ಕಾರಣಕರ್ತರು ನಮ್ಮ ಜಿಲ್ಲೆಯ ಪ್ರತಿಯೊಬ್ಬ ಮತದಾರ ಬಂಧುಗಳು, ಜೊತೆಯಲ್ಲಿ ಎಲ್ಲ ನಮ್ಮ ಮುಖಂಡರುಗಳು, ಕಾರ್ಯಕರ್ತರುಗಳು. ನಿಮ್ಮ ಶ್ರಮದಿಂದ ಕುಮಾರಣ್ಣವ್ರು 2 ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಹಾಗಾಗಿ ಯಾವ ಕಾರಣಕ್ಕೂ ನಾವು ಪಲಾಯನವಾದ ಮಾಡಿ ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಅದನ್ನ ಬಹಳ ಸ್ಪಷ್ಟವಾಗಿ ಹೇಳ್ಬಿಡ್ತೇವೆ. ಸಮಯಗಳು ಬರುತ್ತೆ, ಕಾಲಚಕ್ರ ತಿರುಗ್ತಾ ಇರುತ್ತೆ. ಒಮ್ಮೆ ಚುನಾವಣೆಗಳಲ್ಲಿ ಏರುಪೇರುಗಳಾಗ್ತವೆ, ಸರ್ವೇ ಸಾಮಾನ್ಯ. ಅದನ್ನ ಬಹಳ ನಾವು ಮನಸ್ಸಿಗೆ ತಗೊಂಡು ಹೋಗ್ತಕ್ಕಂಥದ್ದಾದ್ರೆ ನಾವು ಸಾರ್ವಜನಿಕ ಬದುಕಲ್ಲಿ ನಾವು ಇರ್ತಕ್ಕಂಥದಕ್ಕೆ ನಾಲಾಯಕ ಆಗ್ಬಿಡ್ತೀವಿ. ಹಾಗಾಗಿ ಅದು ಯಾವುದು ಕೂಡ ನನ್ನ ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ನಿಮ್ಮ ಈ ಪ್ರೀತಿ ವಿಶ್ವಾಸ, ಹಳ್ಳಿಗಳಲ್ಲಿ ಜನ ನಮ್ಮನ್ನ ಏನು ಪ್ರೀತಿ ವಿಶ್ವಾಸದಿಂದ ಕಾಣ್ತೀರಿ, ಬೆಳೆಸಿದ್ದೀರಿ, ಹರಿಸಿದ್ದೀರಿ, ಗುರುಸಿದ್ದೀರಿ, ಅದನ್ನ ಉಳಿಸ್ಕೊಂಡು ಹೋಗ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನ ಮಾಡ್ತೇವೆ. ಈಗ ಡೈರಿ ಚುನಾವಣೆ ಬಗ್ಗೆ ಮಾತಾಡ್ತಾ ಇದ್ದೆ. ಬಹುಶಃ ಡೈರಿ ಚುನಾವಣೆಯಲ್ಲಿ ಇಡೀ ರಾಜ್ಯದಲ್ಲಿ ಡೈರಿ ಚುನಾವಣೆ ಈ ಬಾರಿ ಯಾವ ರೀತಿ ನಡೀತು ಅಂತಕ್ಕಂಥದ್ದನ್ನ ನೀವು ನೋಡಿದಿರಿ. ಚನ್ನಪಟ್ಟಣ ತಾಲೂಕಿನ ಇತಿಹಾಸದಲ್ಲಿ ಡೈರಿ ಚುನಾವಣೆ ಬಹುಶಃ ಇತಿಹಾಸಕ್ಕೆ ಒಂದು ಕಪ್ಚುಕ್ಕೆ ಆದಂತ ಚುನಾವಣೆ. ಇದು ಇತಿಹಾಸ ಮರಿಲಿಕ್ಕಾಗದೇ ಇರತಕ್ಕಂಥ ಚುನಾವಣೆಗಳು ಯಾವ ರೀತಿ ನಡಿಬೇಕು? ಪ್ರಜಾಪ್ರಭುತ್ವದಲ್ಲಿ ಪಾರದರ್ಶಕವಾಗಿ ಚುನಾವಣೆ ನಡಿಬೇಕು. ಆದರೆ ಯಾವ ರೀತಿ ಚುನಾವಣೆ ನಡೀತು ಈ ಬಾರಿ ಡೈರಿ ಚುನಾವಣೆ? ಅದರಲ್ಲೂ ಚನ್ನಪಟ್ಟಣದಲ್ಲಿ ಯಾವ ರೀತಿ ನಡೀತು? ಜೈಮುತ್ತೂರವರು ಇಲ್ಲಿ ಬಹುತೇಕ ಬಹಳ ಜನ ಇವತ್ತು ನಮ್ಮ ತಾಲೂಕಿನಲ್ಲಿ ಅತಿ ಹೆಚ್ಚು ಹಾಲನ್ನ ಉತ್ಪಾದನೆ ಮಾಡ್ತೀರಿ, ಹಾಲನ್ನ ಡೈರಿಗೆ ಹಾಕ್ತೀರಿ. ಅದರಿಂದ ನಿಮ್ಮ ಜೀವನೋಪಾಯವನ್ನ ಇವತ್ತು ಕಟ್ಕೊಂಡಿದ್ದೀರಿ, ಬದುಕನ್ನ ಕಟ್ಕೊಂಡಿದ್ದೀರಿ. ಇವತ್ತು ಏನ್ ನಡೀತು? ಜೈಮುತ್ತೂರವರು 2 ಬಾರಿ ನೀವು ಗೆಲ್ಸಿದ್ರಿ, ನಿರ್ದೇಶಕರಾಗಿ ಆಯ್ಕೆ ಮಾಡಿದ್ರಿ. 3ನೇ ಚುನಾವಣೆಯನ್ನು ನಿಂತ್ಕೊಂಡ್ರು. ಅವ್ರೇನ್ ಪಾಪ ನಿಂತ್ಕೋಬೇಕು ಅಂತ ಇರ್ಲಿಲ್ಲ. ನಮ್ಮ ಮುಖಂಡರುಗಳನ್ನು ಕೇಳಿದ್ರು, ನೀವ್ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ದೀರಾ, ನಿಂತ್ಕೋತೀರಾ, ನಿಮ್ಮಲ್ಲಿ ಯಾರು ಆಸಕ್ತಿ ಇದ್ರೆ ನಾ ಬೇಕಾದ್ರೆ ಬಿಟ್ಕೊಡ್ತೀನಿ ಅಂತಾನು ಅವ್ರು ಚರ್ಚೆ ಮಾಡಿದ್ರು. ಬಟ್ ಅಂತಿಮವಾಗಿ ಯಾರು ಮುಂದೆ ಬರದೆ ಹೋದಂತ ಸಂದರ್ಭದಲ್ಲಿ ನಿಮ್ಮನ್ನು 2 ಬಾರಿ ಜನ ಆಯ್ಕೆ ಮಾಡಿದ್ದಾರೆ, ನಿಮ್ಮ ಮೇಲೆ ವಿಶ್ವಾಸ ಇರೋದ್ರಿಂದ ಆಯ್ಕೆ ಮಾಡಿದ್ದಾರೆ. 3ನೇ ಬಾರಿನೂ ಯಾವುದೇ ರಾಜಕೀಯದ ಕುತಂತ್ರಕ್ಕೂ ಮೀರಿ ಜನ ನಿಮ್ಗೆ ಆಶೀರ್ವಾದ ಮಾಡ್ತಾರೆ, ನೀವು ನಿಂತ್ಕೊಳ್ಳಿ ಅಂತ ಪಾಪ ನಮ್ಮ ಪಕ್ಷದ ಮುಖಂಡರೆಲ್ಲ ಅವ್ರ ಜೊತೆನಲ್ಲಿ ಸಹಕಾರ ಕೊಟ್ಟು ಪ್ರಾಮಾಣಿಕವಾಗಿ ದುಡಿದ್ರು. ಅದರಲ್ಲಿ ಪ್ರಶ್ನೆನೇ ಇಲ್ಲ, ಅದರಲ್ಲಿ ಬೇರೆ ಒಂದು ಮಾತೇ ಇಲ್ಲ. ಆದ್ರೆ ಜೈಮುತ್ತೂರವರು ಎಲ್ಲಿ ಗೆದ್ದು ಬಿಡ್ತಾರೆ ಅಂತಕ್ಕಂಥ ಒಳಗಡೆ ಅವ್ರಿಗೆ ಏನು ಗೊತ್ತಿತ್ತಲ್ಲ, ಜೈಮುತ್ತು ಯಾವ ರೀತಿ ಕಳೆದ 2 ಬಾರಿನೂ ನಿರ್ದೇಶಕರ ಕೆಲಸ ಮಾಡಿದ್ರು ಅಂತ. ಅದನ್ನ ನೋಡಿ ಸಹಿಸ್ಲಿಕ್ಕಾಗದಿರ ವಾಮ ಮಾರ್ಗವನ್ನ ಹಿಡಿದ್ರು. ಯಾವ ರೀತಿ ಸೊಸೈಟಿಗಳು ಜೈಮುತ್ತೂರವರ ಪರವಾಗಿರ್ತಕ್ಕಂಥ ಸೊಸೈಟಿಗಳನ್ನ ಗುರುಸ್ತಕ್ಕಂಥದ್ದು, ಸೂಪರ್ ಸೀಡ್ ಮಾಡ್ತಕ್ಕಂಥದ್ದು, ಅವರನ್ನ ಡಿಸ್ಕ್ವಾಲಿಫಿಕೇಶನ್ ಮಾಡ್ತಕ್ಕಂಥ ಕೆಲಸಕ್ಕೂ ಕೂಡ ಕೈ ಹಾಕಿದ್ರು. ಪಾಪ ಒಂದ್ ಕಡೆ ಚುನಾವಣೆ ಮಾಡೋದು, ಇನ್ನೊಂದ್ ಕಡೆ ಕೋರ್ಟ್ ಕಚೇರಿ ಅಲಿಯೋದು, ಈ ರೀತಿ ನಡೆಸ್ಕೊಂಡ್ರು.
ಕಾಂಗ್ರೆಸ್ನವರು